ಹಲೋ ಹ್ಯಾಪಿ ಮ್ಯಾನಿಫೆಸ್ಟರ್ಸ್. ಸೊ ವೆಲ್ಕಮ್ ಟು ಇವತ್ತಿನ ಮ್ಯಾನಿಫೆಸ್ಟೇಷನ್ ವಿಡಿಯೋಗೆ. ಈ ವಿಡಿಯೋ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ಬಿಕಾಸ್ ನನಗಿದು ತುಂಬಾ ತುಂಬಾ ಫೇವ್ರೆಟ್ ಆಗಿದೆ. ಈ ಟೆಕ್ನಿಕ್ ಅಂತ ಅಥವಾ ಅಫರ್ಮೇಶನ್ ಅಂತನಾದ್ರೂ ಕರಿಬಹುದು. ಸೊ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ಕೊಂಡ್ ಬಂದಿರ್ತೀರಾ ಏನು ಯಾವ್ದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೂ ಮುಂಚೆ ನನ್ನ ಚಿಕ್ಕದಾಗಿ ಇಂಟ್ರೊಡಕ್ಷನ್. ನಾನು ಲೈಫ್ ಕೋಚ್ ಅಂಡ್ ಹೀಲರ್ ಕೂಡ. ನಿಮ್ಗೆ ಏನಾದ್ರೂ ನನ್ನ ಜೊತೆ 1-to-1 ಸೆಷನ್ ಬುಕ್ ಮಾಡ್ಕೋಬೇಕು, ಹೀಲಿಂಗ್ ಕಲ್ತ್ಕೋಬೇಕು, ನನ್ನ ಲೈಫ್ ಕನ್ನ ಅಪ್ಲೈ ಮಾಡ್ಕೋಬೇಕು, ಕ್ಲಾರಿಟಿ ಕಾಲ್ ನ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ ನನ್ನ ಮೇಲ್ ಐಡಿನ ಹಾಕಿರ್ತೀನಿ. ಅದಕ್ಕೆ ವೆದರ್ ನೀವು ಮ್ಯಾನಿಫೆಸ್ಟೇಷನ್ ಅಂತ ಟೈಪ್ ಮಾಡಿ ಅಥವಾ ಹೀಲಿಂಗ್ ಅಂತ ಟೈಪ್ ಮಾಡಿದ್ರೆ ನಾನು ನಿಮ್ಗೆ ಕಂಪ್ಲೀಟ್ ಕೋರ್ಸ್ ಡೀಟೇಲ್ಸ್ ನ ಕಳ್ಸಿಕೊಡ್ತೀನಿ. ಅಂಡ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವಾಗ್ಲೂ ನಿಮ್ ಮೇಲೆ ಆಗಿರ್ಲಿ. ಸೊ ಹೋಪ್ ನೀವು ಸಾಕಷ್ಟು ಜನ ಆಕ್ಷನ್ ತಗೊಂತೀರ ಅಂತ ಅನ್ಕೊಂಡಿದೀನಿ. ಸೊ ಲೆಟ್ಸ್ ಬಿಗಿನ್ ಗೈಸ್. ನಮ್ಮೆಲ್ರಿಗೂ ಡೈಲಿ ಲೈಫ್ ಅಲ್ಲಿ ತುಂಬಾನೇ ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ. ಇಟ್ಸ್ ವೆರಿ ವೆರಿ ಕಾಮನ್. ಯಾವುದೇ ವ್ಯಕ್ತಿ ಕೈಲಿ 24/7 ನೆಗೆಟಿವ್ ಆಗೂ ಇರಕ್ಕಾಗಲ್ಲ, ಈವನ್ ಪಾಸಿಟಿವ್ ಆಗೂ ಇರಕ್ಕಾಗಲ್ಲ. ನಾವು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಿರ್ತೀವಿ. ಅವ್ರು ಎಂತ ವ್ಯಕ್ತಿ ಆದ್ರೂ ಆಗಿರ್ಬೋದು, ಎಂತ ಮ್ಯಾನಿಫೆಸ್ಟ್ ಮಾಡೋರಾದ್ರೂ ಆಗಿರ್ಬೋದು. ಸೊ ಹೆಂಗೆ ನಾವ್ ಇದರಿಂದ ಓವರ್ಕಮ್ ಮಾಡೋದು ಅಂತ ನಾನು ಲಾಸ್ಟ್ ಒಂದು ವಿಡಿಯೋ ಸಹ ಮಾಡಿ ಹಾಕಿದ್ದೆ. ಅದನ್ನ ಫಾಲೋ ಮಾಡ್ತಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಇಟ್ಸ್ ವೆರಿ ಈಸಿ ಸ್ಟೆಪ್ಸ್ ಅಲ್ವಾ. ಸೊ ನೆಗೆಟಿವಿಟಿ ಅನ್ನೋದು ನಮ್ ಸುತ್ತಮುತ್ತ ಇರೋರಿಂದ ಬರ್ಬೋದು. ನಮ್ ಚಿಕ್ಕ ವಯಸ್ಸಿಂದ ಇರೋ ವಿಚಾರಗಳನ್ನ ನಾವು ರೀಕಾಲ್ ಮಾಡ್ಕೊಂಡ್ ಕ್ರಿಯೇಟ್ ಮಾಡ್ಬೋದು. ಅಥವಾ ನೆಗೆಟಿವಿಟಿನ ಥ್ರೂ ಸೋಷಿಯಲ್ ಮೀಡಿಯಾ, ಥ್ರೂ ಸೊಸೈಟಿ ಎಲ್ಲದ್ರಿಂದ ನೋಡಿ ನಾವು ಅಟ್ರಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಬಿಕಾಸ್ ನಮ್ ಲೈಫಲ್ಲಿ ಏನ್ ಇರ್ಲಿ ಇಲ್ದಾರೆ ಇರ್ಲಿ ನಾವೇ ಅದನ್ನ ಅಟ್ರಾಕ್ಟ್ ಮಾಡ್ಕೊಂಡಿರೋದು. ನೀವು ಅದನ್ನ ಒಪ್ಕೊಳ್ಳೇಬೇಕಾಯ್ತಾ. ಸೊ ಇವಾಗ ನೆಗೆಟಿವಿಟಿನ ನಾವು ಹೆಂಗ್ ಆಚೆ ಬರ್ಬೋದು? ಡೈಲಿ ಲೈಫ್ ಅಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಸೋ ಮೆನಿ ಟೈಮ್ಸ್ ಈ ಥಾಟ್ ನಮ್ಗೆ ಬಿಡ್ದಲೆ ಕಾಡೋಂತ ಸಿಚುಯೇಷನ್ಸ್ ಗಳನ್ನು ಫೇಸ್ ಮಾಡೇ ಇರ್ತೀವಲ್ವಾ. ಆ ಒಂದು ಪ್ರಾಬ್ಲಮ್ಗೆ ನಾನು ನಿಮ್ಗೆ ಸೊಲ್ಯೂಷನ್ ಕೊಡಕ್ ಬಂದಿದ್ದೇನೆ. ನನ್ನ ಟೆಕ್ನಿಕ್ ಯಾವಾಗ ನಂಗೆ ಸಿಂಪಲ್ ಆಗಿ ಈಸಿ ಆಗಿರ್ಬೇಕು ಅಂತ ಇಷ್ಟ. ನಂಗೆ ತೀರಾ ಡೀಪ್ ಆಗಿ ಹೇಳುದು ಎಲ್ಲ ತಿಳ್ಕೊಳಕ್ಕೆ ಅಥವಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ನನ್ಗಾಗಲ್ಲ. ನಾನು ಕಲ್ತ್ಕೊಳ್ತೀನಿ, ಬಟ್ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಈಸಿ ವೇಲೆ ಹೇಳ್ಕೊಡೋದೇ ನನ್ಗೆ ಇಷ್ಟ ಆಗುತ್ತೆ. ಸೊ ಫಸ್ಟ್ ಏನಪ್ಪಾ ಅಂದ್ರೆ, ಈ ಟೆಕ್ನಿಕ್ ನಿಮ್ಮಲ್ಲಿರೋ ಭಯನ ಕಡಿಮೆ ಮಾಡುತ್ತೆ, ನೆಗೆಟಿವಿಟಿನ ದೂರ ಮಾಡುತ್ತೆ, ಆ ಟೆನ್ಷನ್ ನ ಕಡಿಮೆ ಮಾಡ್ತಾ ಹೋಗುತ್ತೆ. ಯೂಶಲಿ ನಮ್ ಡೈಲಿ ಲೈಫ್ ಅಲ್ಲಿ ನಾವೇನ್ ಮಾಡ್ತೀವಿ ಹೇಳಿ, ಯಾವ್ದಾರ ಒಂದು ಇಂಟರ್ವ್ಯೂ ಕೊಟ್ಟು ಬಂದಿರ್ತೀವಿ. ಆಗುತ್ತೋ ಇಲ್ಲೋ, ಅಯ್ಯೋ ಸಿಕ್ಕಿದ್ರೆ ಸಾಕಪ್ಪ, ಇಲ್ಲ ಅಂದ್ರೆ ಏನ್ ಮಾಡ್ತೀನೋ ಏನೋ, ನಮ್ಮ ಮನೇಲಿ ಒಪ್ಕೊಂತಾರೋ ಇಲ್ಲೋ ಈ ಹುಡುಗನ್ನ, ಅಥವಾ ನಂಗೆ ಈ ಲ್ಯಾಪ್ಟಾಪ್ ತಗೊಳಕ್ ಆಗುತ್ತೋ ಇಲ್ಲೋ, ಈ ಫೋನ್ ತಗೊಳಕ್ ಆಗುತ್ತೋ ಇಲ್ವೋ, ಈ ತರದ ನೆಗೆಟಿವಿಟಿನ ಜಾಸ್ತಿ ಮಾತಾಡಿ ಆ ಫ್ರೀಕ್ವೆನ್ಸಿನ ಯೂನಿವರ್ಸ್ಗೆ ಕಳಿಸ್ತಿದೀವಿ. ಸೊ ಈ ರೀತಿ ಮಾಡೋದ್ರಿಂದ ಯೂನಿವರ್ಸ್ ಏನ್ ಮಾಡುತ್ತೆ, ಓಕೆ ನೆಗೆಟಿವ್ ಫ್ರೀಕ್ವೆನ್ಸಿ ನನಗೆ ಕಳಿಸ್ತಿದ್ಯಲ್ಲ, ತಥಾಸ್ತು ಅಂತ ಹೇಳಿ, ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಲ್ವಾ. ನಿನ್ಗೆ ಏನ್ ನೆಗೆಟಿವ್ ಕೇಳ್ತಿದ್ಯೋ ಅದನ್ನ ನಾನು ನಿಂಗೆ ಕೊಡ್ತಿದ್ದೀನಿ ಅಂತ ಹೇಳಿ, ಈ ರೀತಿಯಾಗಿ ನಾವು ನೆಗೆಟಿವಿಟಿನ ನಮ್ಮ ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡ್ಕೊಂಡು ಹೋಗೋದು. ಚೇಂಜ್ ಯುವರ್ ವರ್ಡ್ಸ್ ಅಂಡ್ ಚೇಂಜ್ ಯುವರ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಪ್ರತಿಯೊಂದು ಶಬ್ದಕ್ಕೂ ಕೂಡ ಅದರದೇ ಆದ ಪವರ್ ಇದೆ, ಫ್ರೀಕ್ವೆನ್ಸಿ ಇದೆ. ಫ್ರೀಕ್ವೆನ್ಸಿ ಅನ್ನೋದು ನಮ್ ಕಣ್ಣಿಗೆ ಕಾಣಿಸಲ್ಲ, ಬಟ್ ಅದು ಕೂಡ ಒಂದು ಎನರ್ಜಿ. ಇವಾಗ ನಿಮ್ಗೆ ಯಾವುದೇ ಮೂಮೆಂಟ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಬರ್ಬೋದು, ಅಥವಾ ನೀವು ಎಷ್ಟೇ ಡಲ್ ಆಗಿದ್ರು ನನ್ನ ವೈಬ್ರೇಷನ್ಸ್ ನ ಪಾಸಿಟಿವ್ ಆಗಿ ನಾನು ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಇಷ್ಟ ಪಡೋದೇ ಆದಲ್ಲಿ ಈ ಟೆಕ್ನಿಕ್ ನ ನೀವು ಬಳಸ್ಬೋದು. ಅದೇ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ವುಡಂಟ್ ಇಟ್ ಬಿ ನೈಸ್ ಇಫ್. ಸೊ ಇದು ತುಂಬಾನೇ ಚೆನ್ನಾಗಿರುತ್ತೆ. ಫನ್ ಆಕ್ಟಿವಿಟಿ ತರ ಮಾಡ್ಕೋಬಹುದು ನೀವು. ಎಕ್ಸಾಂಪಲ್, ವುಡಂಟ್ ಇಟ್ ಬಿ ನೈಸ್, ನಾನು ಇವಾಗ ಇಂಟರ್ವ್ಯೂ ಸೆಲೆಕ್ಟ್ ಆದ್ರೆ, ಇನ್ಸ್ಟೆಡ್ ಆಫ್ ನಾನು ಸೆಲೆಕ್ಟ್ ಆಗ್ತೀನೋ ಇಲ್ಲೋ, ಭಯ ಆಗ್ತಿದೆ ಸಿಗುತ್ತೋ ಇಲ್ಲೋ ಅನ್ನೋದಕ್ಕಿಂತ, ವುಡಂಟ್ ಇಟ್ ಬಿ ನೈಸ್ ಇಫ್ ಐ ಗೆಟ್ ಸೆಲೆಕ್ಟೆಡ್ ಇನ್ ಮೈ ಪ್ರೀವಿಯಸ್ ಇಂಟರ್ವ್ಯೂ ಆರ್ ವಾಟ್ ಎವರ್. ವುಡಂಟ್ ಇಟ್ ಬಿ ನೈಸ್ ಇಫ್ ಐ ಮ್ಯಾರಿಡ್ ಟು ಮೈ ಡ್ರೀಮ್ ಪಾರ್ಟ್ನರ್. ವುಡಂಟ್ ಇಟ್ ಬಿ ನೈಸ್ ಇಫ್ ಮೈ ಏರ್ ಸ್ಟಾರ್ಟೆಡ್ ಗ್ರೋಯಿಂಗ್. ವುಡಂಟ್ ಇಟ್ ಬಿ ನೈಸ್ ಐ ಆಮ್ ಎಂಜಾಯಿಂಗ್ ಮೈ ಲೈಫ್. Wouldn't it be nice? I have 1 crore rupees in my bank balance right now. ಸೊ ಅನ್ಕೊಳಕ್ ನೀವು ದುಡ್ಡು ಕೊಡ್ಬೇಕಾಗಿಲ್ಲ ಗುರು, ಜಸ್ಟ್ ಅನ್ಕೊಳಕ್ ಸ್ಟಾರ್ಟ್ ಮಾಡಿ. ಕನ್ನಡದಲ್ಲಿ ಹೇಳೋದಾದ್ರೆ, ನಾನು ಇವತ್ತು ಇಂಟರ್ವ್ಯೂ ಪಾಸ್ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ನನಗೆ ಈ ಹುಡುಗನ್ ಮದ್ವೆ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಹಿಂಗಿರುತ್ತಲ್ಲ ಅನ್ನೋದನ್ನೇ ನಾವ್ ಇಂಗ್ಲಿಷ್ ಅಲ್ಲಿ ವುಡಂಟ್ ಇಟ್ ಬಿ ನೈಸ್ ಇಫ್ ಸಿಕ್ಕಿದ್ರೆ. ಸೊ ಅಯ್ಯೋ ಸಿಗುತ್ತೋ ಇಲ್ಲೋ ಅಂತ ಟೆನ್ಷನ್ ಪಡೋದಕ್ಕಿಂತ ಸಿಕ್ಕಿದ್ರೆ ಹೆಂಗಿರುತ್ತಲ್ಲ ಅನ್ಕೊಳ್ಳೋದ್ರಲ್ಲಿ ನೀವೇನ್ ಕಾಸು ಕೊಡ್ಬೇಕಾಗಿಲ್ಲ. ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ಅನ್ಕೊಳಕ್ ಸ್ಟಾರ್ಟ್ ಮಾಡಿ. ಆ ಫೀಲಿಂಗ್ ನ ನೀವ್ ಎಷ್ಟು ಎಂಜಾಯ್ ಮಾಡ್ತಿರಲ್ವಾ, ಟ್ರಸ್ಟ್ ಮೀ, ಆ ಫೀಲಿಂಗ್ ಇಸ್ ದ ಕೀ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ನೆವಿಲ್ ಗೊಡಾರ್ಡ್ ಅವ್ರು ಹೇಳ್ತಾರೆ. ಸೊ ಫೀಲ್ ಇಟ್, ಎಂಜಾಯ್ ಮಾಡ್ಕೊಂಡು ಹೇಳಿ. ನೀವ್ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಎಂಡ್ ಆದ್ಮೇಲೆ ನೀವೇ ಕುತ್ಕೊಂಡು ವುಡಂಟ್ ಇಟ್ ಬಿ ನೈಸ್, ನಂಗೆ ಯಾರು ಬಂದು 10 ರೂಪಾಯಿ ದುಡ್ಡು ಕೊಟ್ರೆ, ವುಡಂಟ್ ಇಟ್ ಬಿ ನೈಸ್
ನನ್ಗೆ ಯಾರು ಇವತ್ತು ಸಲೂನ್ಗೆ ಫ್ರೀಯಾಗಿ ಕರ್ಕೊಂಡು ಹೋದ್ರೆ ನನ್ನ ಲೈಫು ಇವಾಗ 1 ಕೋಟಿ ಸಿಕ್ಬಿಟ್ರೆ ನನ್ನ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ಲ. ನನ್ಗೆ ಇವಾಗ ಇಂಟರ್ವ್ಯೂಲ್ ಪಾಸ್ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನಮ್ಮ ಮನೇಲಿ ನಾನು ಇಷ್ಟಪಟ್ಟು ಹುಡುಗನ ಜೊತೆ ಮದುವೆ ಮಾಡ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನಾನು ಎಕ್ಸಾಮಲ್ಲಿ 90% ಗ್ರೇಡ್ ತಗೊಂಡು ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಂಡು ನೀವು ಒಂದು ಪಾಸಿಟಿವ್ ವೈಬ್ರೇಷನ್ ಯೂನಿವರ್ಸ್ಗೆ ಸೆಂಡ್ ಮಾಡ್ತಿದ್ದೀರಾ. ಆ್ಯಂಡ್ ನಿಮ್ಗೆ ಎಲ್ಲೂ ಒಂದ್ ಕಡೆ ಭಯನೇ ಇಲ್ಲ. ಇದನ್ನ ನೀವು ಸ್ಪೆಸಿಫಿಕ್ ವಿಚಾರಗಳಿಗಾದ್ರೂ ನೀವು ಹೇಳ್ತಾ ಮಾಡ್ಬೋದು, ಅಥವಾ ಜನರಲ್ ಆಗು ಹೇಳ್ಕೊಬೋದು. ಅಂದ್ರೆ ಪಾತ್ರೆ ತೊಳಿಬೇಕಾರೆ, ಬಟ್ಟೆ ವಾಶ್ ಮಾಡ್ಬೇಕಾದ್ರೆ ನಮ್ಗೆ ಕೆಲವೊಂದ್ಸಲ ಅನ್ವಾಂಟೆಡ್ ಥಾಟ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ, ಆಯ್ತಾ. ಸೊ ಅದನ್ನ ಸ್ಟಾಪ್ ಮಾಡಕ್ಕೆ, ಮತ್ತೆ ನೀವು ಖುಷಿಯಾಗಿರಕ್ಕೆ, ನೀವು ಆರಾಮಾಗಿರಕ್ಕೆ ಈ ಟೆಕ್ನಿಕ್ ನ ನೀವು ಬಳಸ್ತಾ ಹೋಗ್ಬೋದು. ನೆಗೆಟಿವಿಟಿನೂ ಕಡಿಮೆ ಆಗ್ತಿರುತ್ತೆ, ಜೊತೆಗೆ ನೀವು ಆಟೋಮೆಟಿಕಲಿ ನಿಮ್ಮ ಪಾಸಿಟಿವ್ ವೈಬ್ರೇಷನ್ ಕೂಡ ಜಾಸ್ತಿ ಆಗುತ್ತೆ. ನೀವೆಷ್ಟು ಖುಷಿಯಾಗಿರ್ತಿರೋ, ಎಷ್ಟು ಆರಾಮಾಗಿರ್ತಿರೋ, ಟ್ರಸ್ಟ್ ಮಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಅಷ್ಟು ಸ್ಪೀಡ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಈ ಟೆಕ್ನಿಕ್ ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಅಪ್ಲೈ ಮಾಡ್ಕೊಂಡು ಹೋಗಿ. ವುಡಂಟ್ ಇಟ್ ಬಿ ನೈಸ್? ನನ್ಗೆ ಇವಾಗ ಯಾರು ಈ ಮಂತ್ ರೆಂಟ್ ನ ಕಟ್ಟಿದ್ರೆ ವುಡಂಟ್ ಇಟ್ ಬಿ ನೈಸ್? ಸೊ ನಂಗೆ 10 ಜನ ಕ್ಲೈಂಟ್ ಸಿಕ್ಕಿದ್ರೆ ವುಡಂಟ್ ಇಟ್ ಬಿ ನೈಸ್? ನನ್ನ ಲೈಫ್ ತುಂಬಾ ಸ್ಮೂತ್ ಆಗಿ ಹೋದ್ರೆ ವುಡಂಟ್ ಇಟ್ ಬಿ ನೈಸ್? ನನ್ನ ಲೈಫಲ್ಲಿ ಇವಾಗೆಲ್ಲ ಚೆನ್ನಾಗ್ ಆಗ್ಬಿಟ್ರೆ ಅನ್ಕೊಳಕ್ ನೀವು ದುಡ್ಡು ಕೊಡಂಗಿಲ್ಲ ಗುರು. ಜಸ್ಟ್ ಅನ್ಕೊಳಕ್ ಸ್ಟಾರ್ಟ್ ಮಾಡಿ. ಸೊ ಫೀಲ್ ಮಾಡಿ, ಎಂಜಾಯ್ ಮಾಡಿ, ಯಾವಾಗ ಬೇಕಿದ್ರು ಇದನ್ನ ಹೇಳ್ಕೋಬಹುದು. ನೋ ಟೈಮಿಂಗ್ಸ್. ನೀವು ಆದಷ್ಟು ರಿಪೀಟ್ ಮಾಡ್ತೀರಿ. ಮಲ್ಟಿಪಲ್ ಅಂದ್ರೆ ಸೇಮ್ ಸೆಂಟೆನ್ಸ್ ನ ಕೂಡ ರಿಪೀಟ್ ಮಾಡ್ಬೋದು, ಅಥವಾ ಹೊಸದನ್ನು ರಿಪೀಟ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ನನ್ ಕೈಲಿ ಆಗಲ್ಲ, ಭಯ ಆಗ್ತದೆ, ಸಿಗಲ್ಲ, ಹೋಗಲ್ಲ ಅನ್ನೋದಕ್ಕಿಂತ ಸಿಕ್ಕಿದ್ರೆ ಹೆಂಗಿರುತ್ತಪ್ಪ ಅಂತ ಅನ್ಕೊಳ್ಳೋದೆ ಈ ಟೆಕ್ನಿಕ್ ಹಂಗೆ ವರ್ಕ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ದಿಸ್ ಇಸ್ ಮೈ ಫೇವ್ರೆಟ್. ನಾನು ಈ ಟೆಕ್ನಿಕ್ ನ ಪದೇ ಹೇಳ್ಕೊಂತ ಕ್ಲೈಂಟ್ಸ್ ನ ಮ್ಯಾನಿಫೆಸ್ಟ್ ಮಾಡಿದೀನಿ, ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡಿದೀನಿ, ವ್ಯೂಸ್ ನ ಮ್ಯಾನಿಫೆಸ್ಟ್ ಮಾಡಿದೀನಿ ಫಾರ್ ಸೋಷಿಯಲ್ ಮೀಡಿಯಾಗೆ. ಅಂಡ್ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್ ಬರ್ತಿರ್ತಾರೆ. ಅಂಡ್ ಒಂದು ವಿಡಿಯೋಸ್ ನಂದು ಸೋಷಿಯಲ್ ಮೀಡಿಯಾದಲ್ಲಿ, ಐ ಮೀನ್ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ತುಂಬಾ ಚೆನ್ನಾಗಿ ಓಡ್ತಿದೆ. ಸೊ ನಾನು ಪಾತ್ರೆ ತೊಳಿಬೇಕಾದ್ರೆ ನಂಗೆ ಏನೇನೋ ಥಾಟ್ಸ್ ಬರ್ತಿರುತ್ತೆ. ಆ ಟೈಮಲ್ಲಿ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಚಾಂಟಿಂಗ್ ಮಾಡಕ್ ಶುರು ಮಾಡ್ತೀನಿ. ಎಕ್ಸಾಂಪಲ್, wouldn't it be nice if I get more clients for my coaching business? wouldn't it be nice ನನ್ ಕೂದಲು ಬೆಳೆಯಕ್ ಸ್ಟಾರ್ಟ್ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ? wouldn't it be nice ನನ್ ಸ್ಕಿನ್ ತುಂಬಾ ಕ್ಲಿಯರ್ ಆದ್ರೆ ಹೆಂಗ್ ಅನ್ಸುತ್ತೆ? ನಾನು ಇವಾಗ ಶಾಪಿಂಗ್ ಮಾಡಕ್ಕೆ ದುಡ್ಡು ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸೊ ಈ ತರದ್ನ ನಾನು ಪದೇ ಹೇಳ್ತಾ ಇರೋದು. ನೀವು ಎಲ್ಲೂ ಬೇಜಾರಾಗಲ್ಲ, ತುಂಬಾ ಖುಷಿಯಾಗಿರ್ತೀರಾ, ನೆಗೆಟಿವಿಟಿ ನಿಮ್ ಹತ್ರ ಕೂಡ ಸುಳಿಯಲ್ಲ. ಜಸ್ಟ್ ಸ್ಟಾರ್ಟ್ ಸೇಯಿಂಗ್ ದಿಸ್, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ಟೆಕ್ನಿಕ್ ನ ನೀವು ಮಿಸ್ ಮಾಡ್ದಲೆ ಮಾಡ್ಲೇಬೇಕು. ನಾನು ತುಂಬಾ ಕ್ಲೈಂಟ್ಸ್ಗೆ ಇದನ್ನ ಸಜೆಸ್ಟ್ ಮಾಡ್ತಿದ್ದೀನಿ. ಅಂಡ್ ತುಂಬಾ ಫನ್ ಆಗಿರುತ್ತೆ. ನೀವು ಕೂಡ ಇದನ್ನ ಟ್ರೈ ಮಾಡ್ಲೇಬೇಕು, ಓಕೆನಾ? ಸೊ ಇನ್ನೊಂದು ಬಂದು, ಇದು ಸಿಕ್ಕಾಪಟ್ಟೆ ಸಿಂಪಲ್ ಆಗಿರುತ್ತೆ, ಆಯ್ತಾ. ಸೊ ಐ ರಿಮೆಂಬರ್ ವೆನ್ ಅನ್ನೋ ಒಂದು ಟೆಕ್ನಿಕ್, ಆಯ್ತಾ. ಟೆಕ್ನಿಕ್ ಅಂತಾರು ಕರಿಬಹುದು, ನೀವು ಅಫರ್ಮೇಶನ್ ಅಂತಾರು ಕರಿಬಹುದು, ಓಕೆ. ಸೊ ಐ ರಿಮೆಂಬರ್ ವೆನ್ ಅಂದ್ರೆ ನಾನ್ ತುಂಬಾ ಚೆನ್ನಾಗಿ ನೆನಪಿದೆ ಹಿಂದೆ ಯಾವಾಗ್ಲೂ ಅನ್ನೋದು. ಅಂದ್ರೆ ಇವಾಗ ಏನಾರು ಒಂದು ನಮ್ ಲೈಫಲ್ಲಿ ನಮಗ್ ಬೇಕಿದ್ದಾಗ ಅರ್ಜೆಂಟ್ ಮಾಡ್ತಿರ್ತೀವಿ, ಇದು ನಂಗೆ ಬೇಕೇ ಬೇಕು, ಇದಿಲ್ಲನ ನನ್ನ ಲೈಫ್ ಇಲ್ಲಿ ಹಿಂಗಿರಲ್ಲ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಂತ ಹೆದರ್ಕೊಂತಾ ಇರ್ತೀವಲ್ವಾ. ಸೊ ನೀವ್ ಎಷ್ಟು ಹೆದರ್ಕೊಂತಿರೋ ನಿಮ್ಗೇನು ಸಿಗ್ತಾ ಹೋಗಲ್ಲ. ನೀವ್ ಎಷ್ಟು ಭಯ ಪಡ್ತಿರೋ, ಎಷ್ಟು ಕೆಟ್ಟದ್ ನೆಗೆಟಿವ್ ಮಾತಾಡ್ತಾ ಹೋಗ್ತೀರಾ, ನೀವು ಅದನ್ನೇ ಲೈಫಲ್ಲಿ ಪಡ್ಕೊಂತಾ ಹೋಗ್ತೀರಾ. ದಟ್ ಈಸ್ ಫಾರ್ ಶೋರ್. ಅಷ್ಟೆಲ್ಲ ಕ್ರಿಯೇಟ್ ಮಾಡಕ್ಕೆ ಕೆಪಾಸಿಟಿ ಇರೋ ಹ್ಯೂಮನ್ ಬೀಯಿಂಗ್ಸ್ಗೆ ಒಳ್ಳೇದನ್ನ ಕ್ರಿಯೇಟ್ ಮಾಡಕ್ ಆಗಲ್ವಾ? ಕ್ರಿಯೇಟ್ ಮಾಡ್ಬೋದು ಅಲ್ವಾ? ಸೊ ಕೆಟ್ಟದ್ನ ಯೋಚನೆ ಮಾಡಿ ನಿಮ್ಗೆ ಏನು ಸಿಕ್ತಿಲ್ಲ ಅನ್ನೋದ್ರೆ ಯಾಕೆ ನೀವು ಒಳ್ಳೇದ್ ಯೋಚನೆ ಮಾಡ್ಬಾರ್ದು? ಸೊ ಇವಾಗ ಐ ರಿಮೆಂಬರ್ ವೆನ್ ಟೆಕ್ನಿಕ್ ನ ಅಪ್ಲೈ ಮಾಡೋಣ. ಐ ರಿಮೆಂಬರ್ ವೆನ್ ಅನ್ನೋದನ್ನ ಹೆಂಗ್ ಹೇಳ್ಬೋದು ಅಂದ್ರೆ, ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ, ಅವಾಗ ನನ್ನ ಹತ್ರ ದುಡ್ಡಿರ್ಲಿಲ್ಲ, ಬಟ್ ಇವಾಗ ನನ್ನ ಹತ್ರ ತುಂಬಾನೇ ದುಡ್ಡಿದೆ. ಅದ್ರ ಅರ್ಥ ಅವಾಗ ಇರ್ಲಿಲ್ಲ ಬಟ್ ಇವಾಗ ಇದೆ ಅನ್ನೋದನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ರೀಪ್ರೋಗ್ರಾಮಿಂಗ್ ಮಾಡ್ತಾ ಇರ್ತೀರಾ ಥ್ರೂ ದಿಸ್ ಟೆಕ್ನಿಕ್. ಸೊ ಐ ರಿಮೆಂಬರ್ ವೆನ್ ವಿ ಆರ್ ನಾಟ್ ಐ ರಿಮೆಂಬರ್ ವೆನ್ ನಾವು ಒಂದು ಚೆನ್ನಾಗಿರೋ ಮನೇಲೇ ಇರ್ಲಿಲ್ಲ, ಬಟ್ ಇವತ್ತು ನನ್ನ ಹತ್ರ ತುಂಬಾ ಚೆನ್ನಾಗಿರೋ ಮನೆ ಇದೆ. ನಿಮ್ಮ ಹತ್ರ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಮನೆ ಇರ್ಲಿ, ಜಾಬ್ ಇರ್ಲಿ, ಇಲ್ದಲೂ ಇರ್ಬೋದು, ಇದ್ರೂ ಇರ್ಬೋದು, ಬಟ್ ಇನ್ನೂ ಬೆಟರ್ ಆಗಿ ಬೇಕಾ, ಅಥವಾ ಎಕ್ಸಾಕ್ಟ್ಲಿ ನೀವೇನ್ ಇವಾಗ ಮ್ಯಾನಿಫೆಸ್ಟ್ ಮಾಡ್ತಿರ್ತಿರೋ ಅದು ನಿಮಗ್ ಬೇಕಾಗಿದ್ದಾಗ ನಾವು ಹೇಳ್ತೀವಲ್ಲ, ಅಯ್ಯೋ ನಮ್ಮ ಹತ್ರ 10 ವರ್ಷದಿಂದ ಏನೂ ಇರ್ಲಿಲ್ಲಪ್ಪ, ಇವಾಗಂತೂ ಎಲ್ಲಾನು ಇದೆ, ಇವಾಗಂತೂ ಪರವಾಗಿಲ್ಲ, ಬೆಟರ್ ಆಗಿದೀವಂತಲ್ಲ, ಅದೇ ತರ ಈ ಟೆಕ್ನಿಕ್. 10 ವರ್ಷದಿಂದ ನನ್ನ ಹತ್ರ ಏನಿಲ್ಲ, ಬಟ್ ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಹತ್ರ ಇವಾಗ ಎಲ್ಲಾನು ಇದೆ. 10 ವರ್ಷದಿಂದ ನನ್ನ ಸ್ಕಿನ್ ಚೆನ್ನಾಗಿರ್ಲಿಲ್ಲ, ಬಟ್ ಇವಾಗ ನನ್ನ ಸ್ಕಿನ್ ತುಂಬಾನೇ ಚೆನ್ನಾಗಿದೆ. ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ, ಯಾವಾಗ್ಲೂ ನನ್ನ ಮನೇಲಿ ನನ್ಗೆ ಸರಿಯಾಗಿ ಊಟ ಇರ್ತಲ್ಲ ತಿನ್ನಕ್ಕೆ, ಬಟ್ ಇವತ್ತು ನಂಗೆ 3 ಹೊತ್ತು ತಿನ್ನಕ್ ಊಟ ಇದೆ. ಈ ರೀತಿ ನಿಮ್ಗೆ ಯಾವ ವಿಚಾರವಾಗಿ ಮ್ಯಾನಿಫೆಸ್ಟ್ ಮಾಡ್ಬೇಕಾಗುತ್ತೋ ಅದ್ರ ಕಡೆ ಮಾತ್ರ ಫೋಕಸ್ ಮಾಡಿ, ಇಲ್ದೇ ಇರೋದ್ ಕಡೆ ಜಾಸ್ತಿ ಫೋಕಸ್ ಮಾಡಕ್ ಹೋಗ್ಬೇಡಿ. ಅಯ್ಯೋ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ನನ್ನ ಫೋನ್ ಇಲ್ಲ, ಇದ್ರ ಕಡೆ ಫೋಕಸ್ ಮಾಡೋದಕ್ಕಿಂತ ಇವಾಗ ಕರೆಂಟ್ಲಿ ಏನಿದೆ ನಿಮ್ಮ ಹತ್ರ, ಫೋನ್ ಅಂತ ಇದ್ದೇ ಇರುತ್ತೆ, ಬೇಸಿಕ್ ಸೆಟ್ ವಾಟ್ ಎವರ್ ಇಟ್ ಮೇ ಬಿ, ಫೋನ್ ಇದೆ. ಸೊ ಹಂಗಾಗಿ ಐ ರಿಮೆಂಬರ್ ವೆನ್ ನನ್ನ ಹತ್ರ ಫೋನೇ ಇರ್ಲಿಲ್ಲ, ಬಟ್ ಇವಾಗ ನನ್ನ ಹತ್ರ ಫೋನ್ ಇದೆ, ಯಾವ್ದಾದ್ರು ಪರವಾಗಿಲ್ಲ. ಐ ರಿಮೆಂಬರ್ ವೆನ್ ನಾವು ಮನೆ ಕಟ್ಟಕ್ಕೆ ಆಗಲ್ಲ ಅನ್ಕೊಂಡಿದ್ವಿ, ಬಟ್ ಇವತ್ತು ಮನೆ ಕಟ್ಟಕ್ಕೆ ರೆಡಿ ಇದೀವಿ, ದುಡ್ಡಿದೆ ಅಂಡ್ ಪ್ಲಾನಿಂಗ್ ಮಾಡ್ತಿದ್ದೀವಿ.
ಸೊ ಇಲ್ದೇ ಇರೋದ್ ಕಡೆ ಯೋಚನೆ ಮಾಡೋದಕ್ಕಿಂತ ಏನಿದೆ ಲೈಫಲ್ಲಿ ಅದ್ರ ಕಡೆ ಗಮನ ಮಾತ್ರ ಕೊಡಿ. ಬೇಡ್ದಿರೋದ್ ಕಡೆ ತುಂಬಾ ಫೋಕಸ್ ಮಾಡಿ 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 ಬೇಡ್ದಿರೋದನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕಿಂತ ನಿಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ಡೈಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿ. ವಾಟ್ ಯು ವಾಂಟ್ ಎಕ್ಸಾಕ್ಟ್ಲಿ ಅದನ್ನ ಬಗ್ಗೆ ಮಾತಾಡಿ. ಪಾಸಿಟಿವ್ ಆಗಿ ಒಳ್ಳೆ ಪದಗಳನ್ನ ಮಾತಾಡಿ. ಕೆಟ್ಟದ್ ಮಾತಾಡೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ? 10 ರೂಪಾಯಿ ದುಡ್ಡು ಸಿಗುತ್ತಾ? 1 ರೂಪಾಯಿನೂ ಸಿಗಲ್ಲ. ಸೊ ಹಂಗಾಗಿ ಒಳ್ಳೇದನ್ನ ಮಾತಾಡಕ್ ಸ್ಟಾರ್ಟ್ ಮಾಡಿ. ಐ ರಿಮೆಂಬರ್ ವೆನ್ ನನ್ನ ಹತ್ರ ಏನೂ ಇರ್ಲಿಲ್ಲ, ನನ್ನ ಸ್ಕಿನ್ ಚೆನ್ನಾಗಿರ್ಲಿಲ್ಲ, ನನ್ನ ಹೇರ್ ಚೆನ್ನಾಗಿ, ನಾನು ಕೇಳಿದ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ. ಐ ರಿಮೆಂಬರ್ ವೆನ್ ನನ್ನ ಕಾಲೇಜಲ್ಲಿದ್ದಾಗ ನನ್ನ ಹೇರ್ ಇಷ್ಟು ಚೆನ್ನಾಗಿರ್ಲಿಲ್ಲ, ಬಟ್ ನೌ ಐ ಹ್ಯಾವ್ ಅ ಬ್ಯೂಟಿಫುಲ್ ಹೇರ್. ಐ ರಿಮೆಂಬರ್ ವೆನ್ ನಂಗೆ ಇಂಡಿಪೆಂಡೆಂಟ್ ಲೈಫ್ ಆಗಿ ಬದುಕ್ತೀನಿ ಅಂತೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ನೌ ಐ ಆಮ್ ಲಿವಿಂಗ್ ಇಟ್. ಸೊ ಈ ತರ ಈ ಟೆಕ್ನಿಕ್ ನೀವು ಅಪ್ಲೈ ಮಾಡ್ಕೊಂಡು ಹೋಗಿ. ಸೊ ಕನ್ನಡದಲ್ಲಾರು ಹೇಳ್ಕೋಬಹುದು, ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ, ನಾನು ಅವಾಗ ಜಾಬ್ ಇರ್ಲಿಲ್ಲ ನನ್ನ ಕೈಲಿ. ಸೊ ಇವಾಗ ನಿಮ್ ಕೈಲಿ ಜಾಬ್ ಇದೆ ಅಂತ ಇದ್ರೂ ಇಲ್ದೇ ಇದ್ರು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ನಂಬ್ಸಕ್ಕೆ ಸ್ಟಾರ್ಟ್ ಮಾಡಿ. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇವೆಲ್ಲ ಒನ್ ಡೇ ಹೇಳಿ ಸುಮ್ನಾದ್ರೆ ಏನೂ ಬರಲ್ಲ. ಎವ್ರಿ ಸಿಂಗಲ್ ಡೇ ಪದೇ 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 ಹೇಳ್ತಾ ಇರಿ. ಕೆಟ್ಟದೆಲ್ಲ ಮಾತಾಡ್ತೀರಾ, ತುಂಬಾ ಟೈಮ್ ಸಿಗುತ್ತಲ್ವಾ? ಸೊ ಅದ್ರ ಬದಲಾಗಿ ಈ ತರದ್ನ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿ. ಅವ್ರಿರ್ಬೇಕು ನನ್ನ ಲೈಫಲ್ಲಿ ಮಾತಾಡಕ್ಕೆ, ಇವ್ರಿರ್ಬೇಕು ಅನ್ನೋದಕ್ಕಿಂತ ನಿಮ್ ಜೊತೆ ನೀವು ಮಾತಾಡಿ. ಈ ತರ ಟೆಕ್ನಿಕ್ಗಳ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಈ ಟೆಕ್ನಿಕ್ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ನನಗೆ ತುಂಬಾನೇ ಫೇವ್ರೆಟ್ ಆಗಿದೆ. ಐ ರಿಮೆಂಬರ್ ವೆನ್ ಅಥವಾ ವಾಟ್ ಇಫ್ ಟೆಕ್ನಿಕ್. ನೀವು ವುಡಂಟ್ ಇಟ್ ಬಿ ನೈಸ್, ತುಂಬಾ ಉದ್ದ ಆಗುತ್ತೆ ಅನ್ನೋದಾದ್ರೆ, ವಾಟ್ ಇಫ್ ನನ್ಗೆ ಇವಾಗ ದುಡ್ಡು ಬಂದ್ರೆ, ವಾಟ್ ಇಫ್ ನನ್ನ 2 lakh rupees ದುಡ್ಡು ಬಂದ್ರೆ, ವಾಟ್ ಇಫ್ ನನ್ಗೆ ಇವಾಗ ವೆದರ್ ಚೇಂಜ್ ಆದ್ರೆ, ವಾಟ್ ಇಫ್ ನನ್ನ ವಿಡಿಯೋಸ್ ವೈರಲ್ ಆದ್ರೆ, ವಾಟ್ ಇಫ್ ನನ್ನ ಲೈಫ್ ತುಂಬಾ ಕಾಮ್ ಆಗಾದ್ರೆ, ವಾಟ್ ಇಫ್ ನನ್ನ ಲೈಫಲ್ಲಿ ಇವಾಗ ಎಲ್ಲ ಚೇಂಜ್ ಆಗ್ಬಿಟ್ರೆ, ಐ ರಿಮೆಂಬರ್ ವೆನ್ ನನ್ನ ಲೈಫ್ ಏನೂ ಇರಲಿಲ್ಲ ಬಟ್ ಇವಾಗ ನನ್ನ ಲೈಫಲ್ಲಿ ಎಲ್ಲರೂ ಇದೆ. ಈ ತರದ್ನ ಮಿಕ್ಸ್ ಮಾಡಿನೂ ನೀವು ಹೇಳ್ಕೋಬಹುದು, ಅಥವಾ ಒಂದೇ ಟೆಕ್ನಿಕ್ ನ ಪದೇ ಪದೇ ರಿಪೀಟ್ ಆದ್ರೂ ಮಾಡ್ಬೋದು. ಎರಡೂ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಮ ನೆಗೆಟಿವಿಟಿ ದೂರ ಆಗುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ. ನೀವು ಏನು ಮೈಂಡ್ ನಿಮ್ದು ತುಂಬಾ ಫ್ರೀ ಆಗಿದ್ದಾಗ, ನೀವು ಆರಾಮಾಗಿದ್ದಾಗ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗ್ತೀರಾ. ಈ ಸೂತ್ರ ಮಾತ್ರ ತಿಳ್ಕೊಳ್ಳಿ. ಯಾರು ಹೊಸೊಬ್ಬರು ನೋಡ್ತಿದ್ರೆ ತೀರಾ ಏನ್ ಈ ಮ್ಯಾನಿಫೆಸ್ಟೇಷನ್ ಏನ್ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಟ್ಸ್ ವೆರಿ ವೆರಿ ಸಿಂಪಲ್, ಆಯ್ತಾ? ಒಳ್ಳೇದ್ ಮಾತಾಡಿ, ಒಳ್ಳೇದ್ ಯೋಚನೆ ಮಾಡಿ, ಪಾಸಿಟಿವ್ ವೈಬ್ರೇಷನ್ ಯೂನಿವರ್ಸ್ಗೆ ಕಳಿಸಿ, ಕೆಟ್ಟದ್ ಮಾತಾಡಕ್ ಹೋಗ್ಬೇಡಿ. ಸೊ ಹೋಪ್ ನಿಮ್ಗೆ ಈ 2 ಟೆಕ್ನಿಕ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸಿಗ್ತೀನಿ ನಾನು ಇನ್ನೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವು ಬೇಕಾದ್ರೆ ನಾನು ರೈಸ್ ಅಂಡ್ ಮ್ಯಾನಿಫೆಸ್ಟ್ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡಿ. ಅಲ್ಲಿ ಡಿಫ್ರೆಂಟ್ ಟೆಕ್ನಿಕ್ಸ್ ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಂಡ್ ಸಿಗೋಣ ಇನ್ನೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹ್ಯಾಪಿ ಮ್ಯಾನಿಫೆಸ್ಟಿಂಗ್. ಬಾಯ್.